ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ನಿಂದ ಮತ್ತೆ ಕಾಲ್ ಆರ್ ಮೆಸೇಜ್ ಬರುವ ಸಾಧ್ಯತೆ ಇದೆಯಾ, ನಿಮ್ಮ ಪರ್ಸನ್ನಿಂದ ಮತ್ತೆ ಕಾಂಟ್ಯಾಕ್ಟ್ ಆಗುವ ಸಾಧ್ಯತೆ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಕಾರ್ಡ್ನ ನೀವು ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ, ನಿಮ್ಮ ಪರ್ಸನ್ ಫೋಟೋ ಆಗಿರಬಹುದು, ಅವ್ರದ್ದು ಯಾವುದೇ ಒಂದು ವಸ್ತು ಆಗಿರ್ಬೋದು, ಏನೇ ಇರ್ಬೋದು, ಅದನ್ನ ನೋಡ್ತಾ ನೀವು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಪರ್ಸನ್ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸೊ ಎಂದಿನಂತೆ ಮೊದಲನೆಯ ಕಾರ್ಡ್ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ಪರ್ಸನ್ ಮತ್ತೆ ಕಾಲ್ ಮೆಸೇಜ್ ಮಾಡುವ ಸಾಧ್ಯತೆ ಇದೆಯಾ ನಿಮಗೆ, ಮತ್ತೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರಾ? ಸಪೋಸ್ ಬ್ಲಾಕ್ ಏನಾದರೂ ಮಾಡಿದರೆ, ಸಿಗದೇ ಇಲ್ಲ ಅಂತ ಹೇಳಿದರೆ, ನಿಮ್ಮ ಪರ್ಸನ್ ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ನೋಡಿ. ನಿಮ್ಮ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ತಾರಾ? ಎಸ್, ಇದೊಂದು ಕಾರ್ಮಿಕ್ ಕನೆಕ್ಷನ್ ಅಂತಲೇ ತೋರಿಸ್ತಾ ಇದೆ. ನಿಮ್ಮ ಪರ್ಸನ್ ಆ್ಯಕ್ಚುಲಾಗಿ ಅವ್ರಿಗೆ ನಿಮ್ಮೊಟ್ಟಿಗೆ ಮಾತಾಡೋದಕ್ಕಿಷ್ಟ, ನಿಮ್ಮ ಜೊತೆಗಿರೋದಕ್ಕಿಷ್ಟ, ನಿಮ್ಮನ್ನು ಹರ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿದೆ ಅವ್ರಿಗೆ. ಬಟ್ ಮೇನ್ ರೀಸನ್ ಏನು, ಅವರ ಲೈಫಲ್ಲಿ ಬೇರೊಂದೇ ಯೋಚನೆ ಮಾಡಿದ್ದಾರೆ ಅವರು. ಈ ಲೈಫ್ನ ಮದುವೆ ಆಗಬೇಕು ಅಂತಾಗಲಿ ಅಥವಾ ಈ ಸಂಬಂಧನ ಉಳಿಸ್ಕೊಳ್ಬೇಕಾಗ್ಲಿ ಅನ್ನೋದಕ್ಕೆ ಅವ್ರು ಬೇರೆ ಒಂದು ವೈಯಕ್ತಿಕ ವಿಚಾರದಲ್ಲಿ ಕಟ್ಟು ಬಿದ್ದಿದ್ದಾರೆ ಅಂತ ತೋರಿಸ್ತಾ ಇದೆ. ಸಾರಿ. ಅವರು ಕೂಡ ನೀವೆಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಅದೇ ರೀತಿ ಮಿಸ್ ಮಾಡ್ಕೊಳ್ಳುವಂತಹ ವ್ಯಕ್ತಿನೇ. ಬಟ್ ಆದರೆ ಅವರ ವೈಯಕ್ತಿಕ ವಿಚಾರವಾಗಿ ಅವರು ಕಟ್ಟು ಬಿದ್ದಿದ್ದಾರೆ. ಹಾಗೆ ನಿಮ್ಮ ಹತ್ರ ಇವತ್ತು ಕಾಂಟ್ಯಾಕ್ಟ್ ಮಾಡಿ ನಾಳೆ ಬಿಡೋದಕ್ಕೆ ಹೋದರೆ, ಈ ಕಡೆ ನೀವು 100 ಪ್ರಶ್ನೆಗಳನ್ನ ಅವ್ರಿಗೆ ಕೇಳ್ತೀರಿ. ಅವರ ಲೈಫಲ್ಲಿ ಬೇರೆಯದೊಂದೇ ಯೋಚನೆಯಲ್ಲಿದ್ದಾರೆ, ಅವರೊಂದು ಒಳ್ಳೆ ಸೆಲೆಬ್ರೇಷನಲ್ಲಿದ್ದಾರೆ, ಬೇರೆ ಯೋಚನೆಯಲ್ಲಿದ್ದಾರೆ. ಅವ್ರ ಲೈಫನ್ನ ನಿಮ್ಮ ಜೊತೆ ಕಳೆಯೋದಕ್ಕೆ ಅವ್ರಿಗಿಷ್ಟ ಇಲ್ಲ. ನನಗೆ ಈ ಲೈಫು ಬೇಡ ಅನ್ನೋ ಥರನೇ ಅವರು ಯೋಚನೆ ಮಾಡ್ತಾರೆ. ಅವ್ರದ್ದೇ ಆದಂಥ ಒಂದು ಒಳ್ಳೆಯ ಜೀವನ ಅವ್ರಿಗೋಸ್ಕರ ಕಾಯ್ತಾ ಇದೆ. ಹಾಗಾದರೆ ನೀವು ಕೇಳ್ಬೋದು, ಇದು ಒಳ್ಳೆ ಜೀವನ ಅಲ್ವಾ ಅಂತ. ನಿಮ್ಮ ಪರ್ಸನ್ಗೆ ಅದು ಒಳ್ಳೆ ಜೀವನ ಅನಿಸಿದೆ. ಇದನ್ನು ನಾನು ಈ ಸಂಬಂಧದ ಜೊತೆಗೆ ನಾನು ಕಟ್ಟು ಬಿದ್ದರೆ ಮತ್ತೆ ನಾನು ವಾಪಸ್ ಈ ಸಂಬಂಧದಿಂದ ಹೊರಗಡೆ ಹೋಗೋದಕ್ಕಾಗಲ್ಲ. ಈ ಸಂಬಂಧದಲ್ಲಿ ನಂಗೆ ಲೈಫ್ ಇಲ್ಲ, ಈ ಸಂಬಂಧ ನನಗೆ ಬೇಡ, ನನ್ನ ಫ್ಯೂಚರೇ ಬೇರೆ ಇದೆ ಅನ್ನೋ ಥರನೇ ನಿಮ್ಮ ಪರ್ಸನ್ ಥಿಂಕ್ ಮಾಡ್ತಾರೆ ಅಂತಲೇ ಇಲ್ಲಿ ತೋರಿಸ್ತಾ ಇದೆ. ಅವ್ರೇನಾದರೂ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ನೋಡೋದಾದರೆ, ಹೋಲ್ ಕಾರ್ಡಲ್ಲಿ ಎಸ್ ಹೌದು ಕಾಂಟ್ಯಾಕ್ಟ್ ಮಾಡ್ತಾರೆ. ಆದರೆ ಅವರಿಂದ ಏನು ಯೂಸ್ ಇದೆ ನಿಮಗೆ? ಮಾತಾಡಿ ಸಮಾಧಾನ ಪಡಿಸ್ಕೊಳ್ಬೇಕಷ್ಟೆ. ಮಾತಾಡಿ ಇಲ್ಲ ಇನ್ನೂ ನೋವು ತಂದುಕೊಳ್ಬೇಕಾಗತ್ತೆ. ಆ ಪರ್ಸನ್ ಯಾವಾಗೋ ಒಂದ್ಸಲ ಕಾಲ್ ಮಾಡೋದು, ಯಾವಾಗೋ ಒಂದ್ಸಲ ಮೆಸೇಜ್ ಮಾಡೋದು, ನೀವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಲ್ಲ ಅಷ್ಟು ಆ ವ್ಯಕ್ತಿ ಮಿಸ್ ಮಾಡ್ಕೊಳ್ತಾ ಇಲ್ಲ. ಅವ್ರ ಲೈಫಲ್ಲಿ ಅವ್ರದ್ದೇ ಆದಂಥ ಒಂದು ಗುಂಗಲ್ಲಿದ್ದಾರೆ ಅವರು. ನನ್ನ ಲೈಫ್ ನಾನು ಇಲ್ಲಿಗೆ ತೊಗೊಂಡು ಹೋಗಬೇಕು, ನನ್ನ ಲೈಫ್ ಹೀಗೆ ಇರಬೇಕು, ನನ್ನ ಲೈಫ್ನ ನಾನು ಹೀಗೆ ಕಟ್ಕೊಳ್ಬೇಕು ಅನ್ನೋದು ಅವ್ರಿಗೊಂದಷ್ಟು ಡ್ರೀಮ್ ಇದೆ. ಬಟ್ ನೀವೇನು ಮಾಡ್ತಿದ್ದೀರಿ? ನಿಮ್ಮ ಆಸೆ ಕನಸುಗಳು ಏನು ಅನ್ನೋದೇ ಮರ್ತೋಗಿದ್ದೀರಿ. ಈ ಪರ್ಸನ್ನೇ ಒಂದು ಕನಸಾಗೋಗಿದೆ ನಿಮಗೆ. ಈ ಪರ್ಸನ್ ಮತ್ತೆ ಬರಬೇಕು, ಮತ್ತೆ ಇರಬೇಕು ಅನ್ನೋದೇ ಒಂದು ಕನಸಾಗೋಗಿದೆ. ಬಟ್ ನೆಮ್ಮದಿಯ ವಿಚಾರ ಏನು ನಿಮಗೆ ಈಗ ಪ್ರೆಸೆಂಟ್ ಮೂಮೆಂಟಲ್ಲಿ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ತಾರಾ ಅನ್ನೋ ಈ ಕಾನ್ಸೆಪ್ಟಿಗೆ ಉತ್ತರ ಏನು ಈ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡಿರೋರಿಗೆ ಅಂದರೆ, ಹೌದು ನಿಮ್ಮ ಪರ್ಸನ್ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಇನ್ನು 3 ವಾರದಲ್ಲಿ ಅಥವಾ 3 ರಿಂದ 4 ವಾರದ ಒಳಗಡೆ ಅವರು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ. ಆದರೆ ಅವರು ನಿಮಗೆ ಕಮಿಟ್ಮೆಂಟ್ ಕೊಡಲ್ಲ. ನಾನು ನಿನ್ನ ಜೊತೆಗೇ ಇರ್ತೀನಿ, ನಾನು ನಿನ್ಗೆ ಹಾಗಿರ್ತೀನಿ, ನಾನು ನಿನ್ಗೆ ಹೀಗಿರ್ತೀನಿ, ನಿಮ್ಮಲ್ಲಿ ಕಟ್ಕೊಂಡಿದ್ದೀರಲ್ಲ ಆಸೆ ಕನಸುಗಳು, ಆ ರೀತಿ ಆ ವ್ಯಕ್ತಿ ಇರೋದಿಲ್ಲ ಅನ್ನೋದು ನಾನು ಈ ಕಾರ್ಡಲ್ಲಿ ಸ್ಪಷ್ಟವಾಗಿ ನೋಡ್ತೀನಿ. ಅವ್ರಿಗೆ ಅವರ ಜೀವನ ಮುಖ್ಯ. ನಿಮ್ಗೆ ಯಾಕೆ ಆ ಜೀವನ ಮುಖ್ಯ ಆಗ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಇದು ಈ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು.
ಸೆಕೆಂಡ್ ಕಾರ್ಡ್, ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿದಿರಿ, ನಿಮ್ಮ ಪರ್ಸನ್ ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರ, ನಿಮ್ಮ ಪರ್ಸನ್ ಮತ್ತೆ ನಿಮ್ಮೊಟ್ಟಿಗೆ ಮಾತಾಡ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ. ನಿಮ್ಮ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ತುಂಬಾ ಗೊಂದಲದಲ್ಲಿದ್ದಾರೆ ಅಂತ ಅನಿಸ್ತಾ ಇದೆ, ತುಂಬ ಕನ್ಫ್ಯೂಷನ್ನಲ್ಲಿದ್ದಾರೆ. ಅವ್ರಿಗೆ ನಿಮ್ಮ ಹತ್ರ ಬರೋದಕ್ಕೆ ತುಂಬ ಈ ಆಸೆ ಇದೆ, ಖುಷಿ ಇದೆ, ಎಲ್ಲ ಇದೆ. ಬಟ್ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತಿರೋ, ಅಥವಾ ನೀವು ಕೆಲವೊಂದ್ಸಲ ತುಂಬಾ ಮಾತಾಡೋದು, ತುಂಬ ಜಗಳ ಆಡೋದು, ಅದೆಲ್ಲ ಅವ್ರಿಗೆ ಈ ಸಂಬಂಧನೇ ಸಾಕಪ್ಪ ಅನ್ನಿಸೋವಂಥ ಫೀಲ್ ತಂದುಕೊಟ್ಟಾಗಿದೆ. ಅವರು ಎಷ್ಟೋ ಬಾರಿ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಾಗಿರ್ಬೋದು, ನಿಮ್ಮನ್ನು ಸರ್ಚ್ ಮಾಡೋದಾಗಿರ್ಬೋದು, ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ವಿಚಾರಿಸೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡ್ತಿದ್ದಾರೆ. ನಿಮ್ಮ ಮನಸ್ಸು ಕೂಡ ಇಲ್ಲಿ ಸರಿಯೇ ಇಲ್ಲ. ಇಲ್ಲಿ ನೀವು ತುಂಬಾ ಪ್ರೀತಿಸ್ತೀರಿ, ಬಟ್ ಆದರೆ ಅವರು ಫೋನ್ ಮಾಡಿದಾಗ ನಿಮ್ಮ ಪ್ರಶ್ನೆಗಳೇ ಬೇರೆ ಥರ ಇರುತ್ತೆ, ನಿಮ್ಮ ವರ್ತನೆಗಳೇ ಬೇರೆ ಥರ ಇರುತ್ತೆ. ಈಗೇನು ಮಿಸ್ ಮಾಡ್ಕೊಳ್ತೀರೋ ಅವ್ರು ಫೋನ್ ಮಾಡಿದಾಗ ಆ ವರ್ತನೆನೇ ಇರಲ್ಲ. ಅವ್ರಿಗೆ ಅನ್ಸೋದೇ ಇಲ್ಲ ನೀವು ನನ್ನನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸಲ್ಲ. ಯಾಕೆಂದರೆ ಅಷ್ಟೇ ರ್ಯಾಶಾಗಿ ಮಾತಾಡೋದು, ಅಷ್ಟೇ ಪ್ರಶ್ನೆಗಳನ್ನ ಹಾಕೋದು, ಅಷ್ಟೇ ಸಂಬಂಧನ ತಗೊಂಡು ಹೋಗಬೇಕು ಅನ್ನೋದು ಇದು ಮಾಡಲ್ಲ, ಕಟ್ಟ ಹಾಕೋದು ಅವರನ್ನು. ಇದೆಲ್ಲ ಆತನಿಗೆ ಆಕೆಗೆ ಒಂದಷ್ಟು ಕನ್ಫ್ಯೂಷನ್ಗೆ ಒಳಗೆ ಮಾಡ್ತಾ ಇದೆ. ಇದನ್ನು ನಾನು ತಗೊಳ್ಬೇಕಾ ಬೇಡವಾ ಅನ್ನೋದು. ಪ್ರೀತಿಯಿಂದ ಬಂದಾಗ ಏನು ಮಾಡ್ತಾಳೋ ಏನು ಮಾಡ್ತಾನೋ ಅನ್ನೋ ಭಯ ಕೂಡ ಅವರಿಗೆ ಕಾದಿದೆ. ಇಲ್ಲಿ ನೀವು ಕೂಡ ನೆಮ್ಮದಿಯಾಗಿಲ್ಲ, ಡಿಪ್ರೆಷನ್ನಲ್ಲಿದ್ದೀರಿ. ಬಟ್ ಆದರೆ ತೋರಿಸ್ಕೊಳ್ಳೋದು ಬೇರೆ ಥರ ತೋರಿಸ್ಕೊಳ್ತೀರಿ. ಕಾಂಟ್ಯಾಕ್ಟ್ ಮಾಡ್ತಾರ ಅಂತ ಹೇಳಿದ್ರೆ ಒಂದಷ್ಟು ನಿಮ್ಮ ನಡುವೆ ಇರೋ ಜನಗಳು ಕೂಡ ಅವರನ್ನು ಮೈಂಡ್ ಡೈವರ್ಟ್ ಮಾಡುವ ಕೆಲಸಗಳು ಮಾಡ್ತಾ ಇದ್ದಾರೆ. ಅಥವಾ ನಿಮ್ಮ ಪರ್ಸನ್ನೇ ಅವರು ಇದೇ ವಿಚಾರವಾಗಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾನು ಮತ್ತೆ ಇದೇ ಸಂಬಂಧದಲ್ಲಿ ಸಿಲ್ಕ್ ಹಾಕೊಳ್ಬೋದು ಅಂತ ಹೇಳಿ ಬೇರೆ ಅವರ ಕೆಲಸದ ವಿಚಾರವಾಗಿ ಆಗಿರಬಹುದು, ಅವರ ಫ್ಯಾಮಿಲಿಗೆ ಟೈಮ್ ಕೊಡೋದಾಗಿರ್ಬೋದು, ಈ ರೀತಿ ಮೂವ್ ಆನ್ ಆಗ್ತಾ ಇದ್ದಾರೆ. ಫ್ರೀ ಆಗಿದ್ದರೆ ತಾನೇ ನಿಮ್ಮ ನೆನಪು ಬರೋದು, ನಿಮ್ಮ ಯೋಚನೆ ಬರೋದು, ಈ ಥರದ್ದೆಲ್ಲ. ಆ್ಯಕ್ಚುಲಾಗಿ ನೀವೇನು ಮಿಸ್ ಮಾಡ್ಕೊಳ್ತಿದ್ರು ಆಕೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಈ ರೀಡಿಂಗಲ್ಲಿ ತೋರಿಸ್ತಾ ಇದೆ. ಆದರೆ ಅವರು ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋ ಕೆಲಸ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಫೋನ್ ಬರುತ್ತಾ ಅವ್ರ ಕಡೆಯಿಂದ, ಮತ್ತೆ ನಾವಿಬ್ಬರು ರೀಕನೆಕ್ಟ್ ಆಗಿ ಮಾತಾಡ್ತೀವ ಅಂತ ನೋಡೋದಾದರೆ ಹೌದು, ಎಸ್, ಅವ್ರ ಕಡೆಯಿಂದ ಫೋನ್ ಬರುತ್ತೆ. ಬಟ್ ಆದರೆ ಆ ಫೋನು 1-2 ದಿನದ ಮಟ್ಟಿಗೆ ಆಗಿರಬಹುದು ಅಂತಾನೆ ತೋರಿಸುತ್ತೆ. ಮತ್ತು ಅದೇ ಬ್ಲಾಕ್, ಮತ್ತು ಅದೇ ಇಲ್ಲ. ನಿಮ್ಮ ಎನರ್ಜಿ ಯಾವ ರೀತಿ ಬದಲಾಗತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಕಾರ್ಡ್ ಸೆಲೆಕ್ಟ್ ಯಾರು ಮಾಡ್ಕೊಂಡಿದ್ದೀರಿ ಅವರು. ನೀವು ಯಾವ ರೀತಿ ಈ ಸಂಬಂಧನ ತಗೊಂಡು ಹೋಗ್ತಿರೋ, ಅವರು ಫೋನ್ ಮಾಡಿದಾಗಿರ್ಬೋದು, ಯಾರೇ ಆಗಲಿ ಎಕ್ಸ್ಪೆಕ್ಟ್ ಮಾಡೋದು ಏನು ಅಂತ ಹೇಳಿದ್ರೆ, ಫೋನ್ ಮಾಡಿದಾಗ ಏನೇ ಆಗಲಿ ಅತ್ತು ಕರೆದು ತುಂಬ ರಾಮಾಯಣಗಳು ಮಾಡ್ಕೊಳ್ಳೋದಕ್ಕಿಂತ ಯಾರೇ ಆಗಿರಲಿ ಎಕ್ಸ್ಪೆಕ್ಟ್ ಮಾಡೋದು ಒಂದೇ, ಖುಷಿಯಿಂದ ಮಾತುಗಳು. ಆ ಮಾತುಗಳೇ ಇರಲ್ಲ, ಬರೀ ಆ ಸ್ಟೋರೀಸ್ನ ಡ್ರ್ಯಾಗ್ ಮಾಡೋದು, ಹಳೇದಾಗಿರೋ ಸ್ಟೋರೀಸ್ಗಳನ್ನೇ ನೀವು ಡ್ರ್ಯಾಗ್ ಮಾಡೋದು, ಈ ಥರದ್ದೆಲ್ಲ ಮಾಡ್ಕೊಂಡು ಕೂತ್ಕೊಂಡಾಗ ಇರಿಟೇಟ್ ಶುರು ಆಗತ್ತೆ. ನೀವು ಯಾವ ವ್ಯಕ್ತಿ ಬಗ್ಗೆ ಗುಣಗಾನಗಳನ್ನ ಜಾಸ್ತಿ ಮಾಡ್ತಾ ಇರ್ತೀರ ನೋಡಿ, ಆ ವ್ಯಕ್ತಿ ನಿಮ್ಮಿಂದ ತುಂಬ ದೂರ ಹೋಗ್ತಾರೋ ಹೊರತು ಆ ವ್ಯಕ್ತಿ ಈಕೆನೇ ಬೇಕು ನನಗೆ ಹೊಗಳ್ತಾಳೆ, ಈಕೆನೇ ಬೇಕು ನನ್ನ ಬಗ್ಗೆ ನೆನ್ಸ್ಕೊಂಡು ಅಳ್ತಾಳೆ ಅಂತ ಹೇಳಿ ಆ ವ್ಯಕ್ತಿ ಬರಲ್ಲ. ಅಯ್ಯೋ ಈ ನೆನ್ಸ್ಕೊಂಡು ಅಳ್ತಾನೆ ಅಳ್ತಾಳೆ, ಆ ಎನರ್ಜಿನೇ ಚೇಂಜ್ ಮಾಡ್ತೀರಿ ನೀವು. ಬೇಡಪ್ಪ ಇವ್ರ ಕಂಡ್ರೆ ನನಗೆ ಇಷ್ಟನೇ ಇಲ್ಲ, ಬೇಡವೇ ಬೇಡ ಅನ್ನೋ ಥರ ಭಾವನ ನೀವೇ ಆಲ್ರೆಡಿ ಮೂಡಿಸ್ಬಿಟ್ಟಿದ್ದೀರಿ. ಒಂದಷ್ಟು ಅವ್ರಿಗೆ ಕನ್ಫ್ಯೂಷನು ತಂದುಬಿಟ್ಟಿದ್ದೀರಿ. ಜನಗಳು ಕೂಡ ನಿಮ್ಮ ನಡುವೆ ಆಟಾಡೋದು ಶುರು ಮಾಡಿದ್ದಾರೆ. ಇದಕ್ಕೆಲ್ಲ ನೀವೇ ಆಸ್ಪದ ಮಾಡಿಕೊಟ್ಟಿದ್ದೀರಿ. ಒಂದು ಹಗ್ಗ ಎಷ್ಟರ ಮಟ್ಟಿಗೆ ಎಳಿಬೋದೋ ಅಷ್ಟರ ಮಟ್ಟಿಗೆ ಎಳಿಯೋದಕ್ಕೆ ಹೋಗಿದ್ದೀರಿ. ಇದು ಕಿತ್ತು ಹೋಗಿದೆ, ಸಂಬಂಧ ಕಿತ್ತು ಹೋಗಿದೆ. ಮತ್ತೆ ಆ ಕಡೆಯಿಂದ ಕಾಲ್ ಬಂದಾಗ ನಿಮಗೆ ಬಿಟ್ಟಿದ್ದು ಯಾವ ರೀತಿ ಎನರ್ಜಿನ ನೀವು ಬದಲಾಯಿಸ್ತೀರಿ, ಈ ಸಂಬಂಧನ ಹೇಗೆ ತಗೊಂಡು ಹೋಗ್ತೀರಿ, ಯಾವ ರೀತಿ ಮಾತಾಡಿ ಮ್ಯಾನಿಪುಲೇಟ್ ಮಾಡ್ತೀರಿ, ನಿಮಗೆ ಬಿಟ್ಟಿದ್ದು. ಕಾಲ್ ಬರುತ್ತಾ ಅಂದರೆ ತಾಳ್ಮೆಯಿಂದ ಇರಿ. ನಿಮ್ಮ ಕಡೆಯಿಂದ ಕಾಲ್ ಮೆಸೇಜ್ ಏನು ಮಾಡೋದಕ್ಕೆ ಹೋಗ್ಬೇಡಿ, ಅವ್ರ ಕಡೆಯಿಂದನೇ ಬರುತ್ತೆ ಅಂತ ಹೇಳ್ಬೋದು.
ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ನಿಮ್ಮ ಪರ್ಸನ್ ಕಡೆಯಿಂದ ಕಾಲ್ ಬರುತ್ತಾ ಅಂದರೆ ಹೌದು, ಕಾಲ್ ಬರುತ್ತೆ. ಓಕೆ, ಇದು ಸೆಕೆಂಡ್ ಕಾರ್ಡ್ ಯಾರು ಚೂಸ್ ಮಾಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.